ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಭಾವಿಸ್ತಾ ಬನ್ನಿ, ನನ್ನ ರೆಸಿಪಿ ಕೇರಳಿಯನ್ ಸ್ಪೆಷಲ್ ರೆಸಿಪಿ ಇವತ್ತು. ಯಾರೂ ಮಿಸ್ ಮಾಡಬೇಡಿ. ಇದನ್ನು ಮಾಡೋದು ಹೇಗೆ, ಏನೇನು ಬೇಕು ಅಂತೇಳಿ ನೋಡ್ಕೊಂಬರೋಣ. ಈಗ ಇದಕ್ಕೆ ಬೇಕಾಗಿರ್ತಕ್ಕಂತಹ ಮೊದಲನೇ ಮೇನ್ ಇಂಗ್ರೀಡಿಯಂಟ್ ಅಕ್ಕಿ, ಸೊಸೈಟಿ ಅಕ್ಕಿ. ಇದನ್ನು ಏನು ಮಾಡಬೇಕು, 4 ರಿಂದ 5 ಸಲ ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ತೊಳೆದು ಇದನ್ನು 2 ಗಂಟೆಯಿಂದ 3 ಗಂಟೆನಾದರೂ ಚೆನ್ನಾಗಿ ನೆನೆಸಬೇಕು. ಚೆನ್ನಾಗಿ ನೆನೆಸಿದ ಮೇಲೆ ಇದನ್ನು ಏನು ಮಾಡಬೇಕು, ತೆಳ್ಳಗಿರ್ತಕ್ಕಂತಹ ಕಾಟನ್ ಬಟ್ಟೆಯನ್ನು ನೀಟಾಗಿ ಕೆಳಗಡೆ ಸ್ಪ್ರೆಡ್ ಮಾಡಿ ಹಾಕಬೇಕು. ಆ ಬಟ್ಟೆ ಮೇಲೆ ಇದನ್ನು ಅಕ್ಕಿಯನ್ನು ನೀಟಾಗಿ ತೆಳುವಾಗಿ ಸ್ಪ್ರೆಡ್ ಮಾಡಬೇಕು. ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಬಿಡಿ ಬಿಡಿ ಬಿಡಿಯಾಗಿ ಅಕ್ಕಿಯನ್ನು ಹಾಕಬೇಕು. ನಾನಿಲ್ಲಿ 2 ರೀತಿಯ ಪುಟ್ಟವನ್ನು ಮಾಡ್ತಾಯಿದ್ದೀನಿ. ಒಂದು ಖಾರ ಪುಟ್ಟು, ಇನ್ನೊಂದು ಸ್ವೀಟ್ ಪುಟ್ಟು. ಎರಡಕ್ಕೂ ಮೇನ್ ಇಂಗ್ರೀಡಿಯಂಟ್ ಇದೆ. ಹಾಗಾಗಿ ಎರಡನ್ನೂ ಒಟ್ಟಿಗೆ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಒಟ್ಟಿಗೆ ಮಾಡ್ತಾಯಿದ್ದೀನಿ. ಇನ್ನು ಹೆಚ್ಚೆಚ್ಚಿನ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈಗ ಅಕ್ಕಿ ಇದು ಒಣಗಾಕಿರ್ತಕ್ಕಂತಹ ಅಕ್ಕಿ ಒಂದು 20 ರಿಂದ 30 ನಿಮಿಷ ಡ್ರೈ ಆಗಬೇಕಷ್ಟೆ. ಇದನ್ನು ಡ್ರೈ ಆಗೋಷ್ಟರೊಳಗಡೆ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ಳೋಣ. ಬೇಕಾಗಿರ್ತಕ್ಕಂಥದ್ದು ಮೊದಲನೇದು ಖಾರ ಪುಟ್ಟವನ್ನು ಮಾಡಲಿಕ್ಕೆ ನಮಗೆ ಒಂದೇ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ, ಒಂದೇ ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ, ಸಾಂಬಾರು ಸೊಪ್ಪು, ಹಾಗೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೊಳ್ಳಿ, ಮತ್ತು ಸ್ವಲ್ಪ ಕಾಯಿ. ಇಷ್ಟನ್ನು ರೆಡಿ ಮಾಡಿಟ್ಕೊಳ್ಳಿ. ನೆಕ್ಸ್ಟು ಏನು ಮಾಡಬೇಕು ಅಂದರೆ, ಇದು ಮೇನ್ ಸ್ಟೆಪ್. ಇದು ಈ ರೆಸಿಪಿಯ ಒಂದು ಮೂಲ, ಏನು ಫೌಂಡೇಶನ್ ಅಂತ ಹೇಳ್ತೀವಲ್ಲ, ಅದು ಇದರಲ್ಲೇ. ಇದನ್ನು ಫಸ್ಟು ಏನು ಮಾಡಬೇಕು, ಅಕ್ಕಿಯನ್ನು ರುಬ್ಕೋಬೇಕಾದ್ರೆ ಒಂದೇ ಸಲ ಆನ್ ಮಾಡಿಬಿಟ್ಬಿಟ್ರೆ ಪೌಡರ್ ಹೋಗ್ಬಿಡುತ್ತೆ. ಆನ್ ಆ್ಯಂಡ್ ಆಫ್ ಒಂದು 3 to 4 ಟೈಮ್ಸ್ ಅದೇ ಥರ ಮಾಡ್ತಾ ಇರಬೇಕು. ಆಗ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ, ರವೆ ಥರ ಕಾಣಿಸ್ತಾ ಇದೆ ನಿಮಗೆ. ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಅದನ್ನು ಜರಡಿ ಹಿಡಿಬೇಕು. ಜರಡಿ ಹಿಡಿದು ಕೆಳಗಡೆ ಪೌಡರ್ ಬೀಳುತ್ತೆ, ಆ ಪೌಡರ್ನ ನಾವು ಇದಕ್ಕೆ ಸೇರಿಸಬಾರ್ದು. ಅದನ್ನು ಸಪ್ರೇಟ್ ತೆಗೆದಿಡಬೇಕು. ನಮಗೆ ಈ ರೀತಿ ರವೆ ಟೆಕ್ಸ್ಚರ್ ಬಂದಿದೆ ಅಲ್ವಾ, ಈ ರೀತಿಯ ಅಕ್ಕಿಯನ್ನು ಮಾತ್ರ ನಾವು ಈ ರೆಸಿಪಿಗೆ ಯೂಸ್ ಮಾಡ್ತಾ ಇರೋದು. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನೋಡಿ, ನಮಗೆ ವೇಸ್ಟ್ ಸಿಕ್ಕಿದೆ ಅಲ್ವಾ, ಕೆಳಗಡೆಯ ಸೀಟು ನೋಡಿ, ಅದನ್ನು ವೇಸ್ಟ್ ಏನು ಮಾಡೋದಕ್ಕೆ ಹೋಗಬೇಡಿ. ರೊಟ್ಟಿಗೆ ಸೇರಿಸ್ಕೊಬೋದು, ಅಥವಾ ನಿಮಗೆ ನ್ಯೂ ರೆಸಿಪಿ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ಇದಕ್ಕೊಂದು ರೆಸಿಪಿಯನ್ನು ಮಾಡಿ ತೋರಿಸ್ತೀನಿ. ಈಗ ಈ ಒಂದು ಟೆಕ್ಸ್ಚರ್ ಇರುವಂತಹ ಅಕ್ಕಿಯನ್ನು ಏನು ಮಾಡಬೇಕು, 2 ಪಾರ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವೀಟ್ ಪುಟ್ಟಿಗೆ, ಇನ್ನೊಂದು ಖಾರ ಪುಟ್ಟಿಗೆ. ಈಗ ಫಸ್ಟು ಖಾರ ಪುಟ್ಟವನ್ನು ರೆಡಿ ಮಾಡ್ಕೊಳ್ಳೋಣ. ಎಲ್ಲ ರೆಡಿ ಮಾಡಿರ್ತಕ್ಕಂತಹ ಡ್ರೈ ಇಂಗ್ರೀಡಿಯೆಂಟ್ಸ್ನ ಇದಕ್ಕೆ ಸೇರಿಸ್ಬೇಕು. ಈರುಳ್ಳಿ, ಕ್ಯಾರೆಟು, ಸಾಂಬಾರು ಸೊಪ್ಪು ಮತ್ತು ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಉಪ್ಪನ್ನು 2 ಟೈಮ್ಸ್ ಹಾಕ್ಬಿಟ್ಟಿದ್ದೀನಿ. ಪರವಾಗಿಲ್ಲ, ರುಚಿ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳ್ಬಿಟ್ಟು ಉಪ್ಪನ್ನು ಹಾಕಿದ್ದೀನಿ. ಈಗ ಕಾಯನ್ನು ಮಿಕ್ಸ್ ಮಾಡಬೇಕು. ಕಾಯನ್ನು ಯಾವಾಗ ಬೇಕಾದರೂ ಮಿಕ್ಸ್ ಮಾಡ್ಬೋದು. ಕಾಯನ್ನು ಮಿಕ್ಸ್ ಮಾಡಬೇಕು. ನೋಡಿ, ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಉಪ್ಪು ಖಾರ ಎಲ್ಲ ಹಿಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ನೋಡಿ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ತುಪ್ಪವನ್ನು ಆ್ಯಡ್ ಮಾಡಿ, ಅದು ಗಟ್ಟಿಯಾಗಿದೆ. ಆ್ಯಡ್ ಮಾಡಿಕೊಂಡು ಈಗ ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದನ್ನು ಪಕ್ಕಕ್ಕಿಡಿ. ಈಗ ಸ್ವೀಟ್ ಪುಟ್ಟವನ್ನು ಮಾಡಲಿಕ್ಕೆ ನಾನು ಅದಕ್ಕೆ ಕಾಯನ್ನು ತೊಗೊಂಡಿದ್ದೀನಿ, ಬೆಲ್ಲವನ್ನು ತೊಗೊಂಡಿದ್ದೀನಿ. ಇದಕ್ಕೂ ಸಹ ಉಪ್ಪನ್ನು ಸ್ವಲ್ಪ ಆ್ಯಡ್ ಮಾಡಿ. ಮತ್ತು ನೆಕ್ಸ್ಟು ನಿಮ್ಮ ಹತ್ರ ಏಲಕ್ಕಿ ಮತ್ತು ಗಸಗಸೆ ಇದ್ದರೆ ಪ್ಲೀಸ್ ಆ್ಯಡ್ ಇಟ್, ಆಯಿತಾ. ಈಗ ಅದನ್ನು ಪೂರ್ತಿ ಮಿಕ್ಸ್ ಮಾಡಬೇಕು. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ, ಇದಕ್ಕೂ ತುಪ್ಪವನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಇದಕ್ಕೂ ತುಪ್ಪವನ್ನು ಆ್ಯಡ್ ಮಾಡಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ರೀತಿ ಹೊಂದ್ಕೋಬೇಕು. ಅದು ಬೆಲ್ಲ, ಉಪ್ಪು ಎಲ್ಲ ನೀಟಾಗಿ, ಕಾಯಿ, ತುಪ್ಪ ಎಲ್ಲ ನೀಟಾಗಿ ಮೂಲೆಗೂ ನೀಟಾಗಿ ಸ್ಪ್ರೆಡ್ ಆಗಬೇಕು. ಈಗ ಇದು ಖಾರ ಪುಟ್ಟು ಮತ್ತು ಸ್ವೀಟ್ ಪುಟ್ಟದು ಮಿಕ್ಸ್ಚರ್ ರೆಡಿ ಇದೆ. ಪಕ್ಕಕ್ಕೆ ಇಟ್ಬಿಟ್ಟು ಈಗ ನಾವು ಏನು ಮಾಡೋಣ, ಪುಟ್ಟು ಮೇಕರನ್ನು ತೊಗೋಬೇಕು. ಈ ಪುಟ್ಟು ಮೇಕರ್ನ ನೋಡಿ, ಈ ರೀತಿ ಇದೆ ಪುಟ್ಟು ಮೇಕರ್. ಇದನ್ನಕ್ಕೆ ಅರ್ಧಕ್ಕಿಂತ ಜಾಸ್ತಿ, 3/4ಕ್ಕಿಂತ ಕಡಿಮೆ ತೊಗೊಂಡಿದ್ದೀನಿ ನೀರು. ಫಸ್ಟು ಇದು ಏನಾಗಬೇಕು ಅಂದರೆ, ಇದರೊಳಗಡೆ ನೀರು ತುಂಬಿಸ್ಬಿಟ್ಟು ಇದು ಕಾಯೋದಕ್ಕೆ ಇಡಬೇಕು. ನೋಡಿ, ಈ ಥರ ಮೇಲುಗಡೆ ಫಿಲ್ಲರ್ನ ಸಮೇತ ಅದಕ್ಕೆ ಹಾಕಿಬಿಟ್ಟು ಇಡಬೇಕು. ಅದು
ಬಾಯ್ಲ್ ಆಗಬೇಕು, ನೀರು ಪ್ರೀ ಹೀಟೆಡ್ ಆಗಬೇಕು. ಇಡ್ಲಿಯನ್ನು ಹೇಗೆ ಮಾಡ್ತೀವಿ ಅದೇ ರೀತಿ ಇದನ್ನು ಸಹ ನೋಡಿ ಮೇಲೆ ಹಬೆ ಬರ್ತಾ ಇದೆ. ಸೊ ಈಗ ನಮಗೆ ಫಿಲ್ಲರ್ ರೆಡಿಯಾಗಿದೆ. ಈಗ ಅದಕ್ಕೆ ಏನು ಮಾಡಬೇಕು, ನಾವು ಫಿಲ್ಲಿಂಗ್ ಮಾಡಬೇಕು. ಈಗ ಖಾರ ಫಸ್ಟ್ ಮಾಡ್ತಿರೋದ್ರಿಂದ ಖಾರ ಫಿಲ್ಲಿಂಗ್ ಮಾಡಿದ್ದೀನಿ ನಾನು. ಅದನ್ನು ಮಾಡಿ 15 ನಿಮಿಷ ಅದು ಬೇಯೋದಕ್ಕೆ ಬಿಡಬೇಕು. ನೋಡಿ ನೀಟಾಗಿ ಹಬೆ ಬರ್ತಾಯಿದೆ, ಎಷ್ಟು ಚೆನ್ನಾಗಿ ಸ್ಮೆಲ್ಲು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗೊತ್ತಾ. ಈಗ ಬೇಯ್ತಾ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ತಾಯಿದ್ದೀನಿ. ಎಸ್, ಬೆಂದಿದೆ. ಈಗ ಅದನ್ನು ನೀಟಾಗಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಏನು ಒಳ್ಳೆ ಕಾಂಬಿನೇಷನ್ ಏನಪ್ಪ ಅಂತ ಹೇಳಿದ್ರೆ ಕಡಲೆಕಾಳು ಗೊಜ್ಜನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆ ಕಾಂಬಿನೇಷನ್ ಅದು. ನಾನು ಎಮರ್ಜೆನ್ಸಿಯಲ್ಲಿ ನಾನು ಅದನ್ನು ನಿಮಗೆಲ್ಲ ಗೊತ್ತಿರುತ್ತೆ ಕಡಲೆಕಾಳು ಗೊಜ್ಜು ಅಂತೇಳಿ ಮಾಡಿಲ್ಲ ನಾನು. ಬೇಕಿದ್ದರೆ ಕಮೆಂಟ್ ಮಾಡಿ ಮಾಡ್ತೀನಿ. ಈಗ ಸ್ವೀಟನ್ನು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವೀಟ್ ಪುಟ್ಟವನ್ನು ಮಾಡೋದು, ಅದನ್ನು ಪುಟ್ಟು ಮೇಕರಲ್ಲೇ ಹಾಕಿ 15 ನಿಮಿಷ ಸಾಕು. ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಹಾಕಿ, ಯಾಕಂದರೆ ಅಕ್ಕಿ ಥರನೇ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡು ಮಾಡಿದ್ರೆ ಅದು ಬಾಯ್ಲ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೋಡಿ ಸ್ವೀಟ್ ಪುಟ್ಟು ರೆಡಿಯಾಗಿದೆ. ಇದರ ಕಾಂಬಿನೇಷನ್ ಪಚ್ಚಬಾಳೆ ಅಥವಾ ಪುಟ್ಟಬಾಳೆಯನ್ನು ಯೂಸ್ ಮಾಡ್ಬೋದು ನೀವು. ಸೊ ನೋಡಿ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡಿದ್ರೆ ಮಾಡಲೇಬೇಕು, ಪುನಃ ಪುನಃ ಮಾಡಬೇಕು ಅಂತ ಅನಿಸುತ್ತೆ. ದಯವಿಟ್ಟು ಒಂದು ಸಲ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್ ಬಾಯ್.